ಶಾಂತ. ಹಲೋ, ಈ ದೈವದ ಭಕ್ತ ಒಂದೇ ಆಶೆ ಅದ. ಏನಾಗುತ್ತೆ ಅದು? ನೀವು ಯದುವಿ ಪುರಾಣ ಪುಸ್ತಕ ಏನು ಹೇಳ ಭಕ್ತ ಹಾಲ್ ಮತ ಕೌರವರು ಪಾಂಡವರು ಸಂತ ಮಹಾತ್ಮ ಇವು ಅಜ್ಜ ಬದ್ ಬೇಡ. ಭಕ್ತ ಅಮುಕ್ ಸಿದ್ಧ ಹ್ಯಾಂಗ್ ಪವಾಡ ಮಾಡ್ಯಾನ, ಪರಮಾತ್ಮ ಪರಮಾತ್ಮ ತಗೊಂಡು ಹ್ಯಾಂಗ್ ಕೆಳಗೆ ಇಳ್ದಾನ, ಅವ ಏನೇನ್ ಪವಾಡ ಮಾಡ್ಯಾನ ಅವು ಪವಾಡ ನೀವು ಈ ದೈವಕ್ಕೆ ಖೂನಿಲ್ಲ. ಸ್ಟೇಜ್ ಬಂದು ಯಾರು ಬಿ ಪ್ರಶ್ನೆ ಅನ್ ಕೇಳ್ಬೇಡ್ರಿ. ಮತ್ತು ದುಸರಾ ಮಾತ ಸ್ಟೇಜಿಗೆ ಬಂದು ಭಕ್ತ ನಿಮ್ಗೆ ಇದೊಂದು ಸಂದ ಏನ್ ಬಕ್ಷಿಸ್ ಮಾಡೋದು ಒಂದೇ ಸಂದ. ಬಾಕಿ ಸಂದಿಗೆ ನಿಮ್ಗೆ ಲಿಸ್ಟ್ ಮಾಡೋದು ನಾವು 2 ಮನುಷ್ಯರು ಕುಂದಿರ್ತೀವಿ, ಲಿಸ್ಟ್ಗೆ ಹೆಸರ. ಬಾಕಿ ಟೈಮ್ ಭಾಳ ಹೋಗ್ಯದ. ರೊಕ್ಕ ಭರ್ಪೂರ್ ಕೊಟ್ಟಿದ್ದೀವಿ. ಹಾ, ನಾವು ರೊಕ್ಕ ಭರ್ಪೂರ್ ಕೊಟ್ಟಿದ್ದೀವಿ. ಏನು ಹುಂಚಿಕಪ್ಪಿಲ್ಲ ನಮ್ಮ ಎಲ್ಲ ದೈವ ಬಾರ ಬಂದಿದ್ದಾರೆ. 18 ಬಗಡಿ ಜಾತಿ ಕೂಡಿ ಜಾತ್ರೆ ಮಾಡೋದು. ಇದು ಒಂದೇ ಧರ್ಮ ಜಾತ್ರೆ ಇಲ್ಲ. ಅದ್ರ ಕಲಾಗ ನೀವು ಅವ್ರಿಗೆ ಪ್ರಶ್ನೆ ಕೇಳಾದೆ ಈಗ ಬಿಡುದಿಲ್ಲ. ನಾವು ಈಗ ಪೈಲ ಅವ್ರಿಗೆ ಪ್ರಶ್ನೆ ನೀವು ಕೇಳೋದು, ಅವ್ರು ನಿಮ್ದು ಬಿಡುಗಡೆ ಮಾಡೋದು, ಅವ್ರು ಕೇಳೋದು ಬಿಡುಗಡೆ ಮಾಡೋದು. ದುಡಿಸೋದಕ್ಕಾಗಿ ಅವ್ರ ಹಣ್ಣು ಮೂಲಕ ಆರಿಸಿದ್ದ ಕೊಟ್ಟ ಅಸ್ತಿತ್ವನ ಈ ಪರಿವಾರದ ಒಟ್ಟಿಗೆ ರಾಹುಲ್ ಮಾತ್ರ ಹೊಸದಾಗಿ ಸಣ್ಣ ಹುಡುಗನಂತೇಳಿ ನೀ ಏನಾರ ಆಳು ನಾಳಾಗಿ ಬಿಡಿಸ್ಲಾಕ ಬಂದಾಗ ಅಲ್ಲಿಗೆ ಪಿಂಟು ಮಾಸ್ತರ್ ನನ್ನ ಅಣ್ಣಾಗಿ ಬಂದು ನಿನ್ನ ಗೌಡಿಕೆ ಕಸ್ಕೊತಾನ ಎತ್ತಲ್ಲೇ ಆಯ್ಕೆ ಮಾಡಿವತ್ತಕ್ಕ. ಆತ್ಮೀಯ ಬಂಧುಗಳೇ, ನಮಗಿಂತಲೂ ನಮ್ಮ ಅಣ್ಣನ ಸ್ವರೂಪವಾಗಿರ್ತಕ್ಕಂಥ ಜಗತ್ತಿನೊಳಗ ಮಾತಿನ ಚಾತುರ್ಯವಾಗಿರ್ತಕ್ಕಂಥ ತನ್ನದೇ ಆದ ಒಂದು ಮಾತಿನ ಮುಖಾಂತರ ಎಷ್ಟೋ ಜನರ ಮನಸ್ಸಿಗೆ ಗೆದ್ದಿರ್ತಕ್ಕಂಥ ನಮ್ಮ ಆತ್ಮೀಯ ಅಣ್ಣನ ಸ್ವರೂಪವಾಗಿರ್ತಕ್ಕಂಥ ಅಳಗಿ ಪಿಂಟು ಮಾಸ್ತರ್ ಅವರು ತಮಗೆಲ್ಲರಿಗೆ ಮನಮುಟ್ಟುವಂತೆ ಒಂದು 4 ಮಾತುಗಳು ಹೇಳ್ತಾರ. ತಾವೆಲ್ಲರೂ ಭಕ್ತಿ ಭಾವದಿಂದ ಕುತ್ತು ಕೇಳಬೇಕಂತ ಹೇಳಿ ತಮ್ಮೆಲ್ಲರಿಗೂ ಕೋಟಿ ವಿನಂತಿ ಮಾಡಿ ನಮ್ಮ ಸರ್ಗಳಿಗೆ ಚಾಲನೆ ಕೊಡ್ತಕ್ಕಂಥ ಆಗಲಿಪ್ಪ. ಹಲೋ, ಹಲೋ, ಓ ಮೈಕ್ ಆವಾಜ್ ಬಿಡ್ರಣ. ಹಲೋ ಹಲೋ. ವೇದಾಂತ ತತ್ವವನ್ನು ಅತ್ಯಂತ ಬೋಧಿಸಿದ ಶಬ್ದ ಶ್ರೀ ಗುರು ನಿನಗಾರು ಸರಿ ಉಂಟು. ಈ ಬದ್ದನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸುತ್ತಂದೆ ಸದ್ಗುರುನಾಥ. ಪ್ರಾತಸ್ಮರಣೀಯ ಗುರುಗಳಾದ ಕವಿ ತಿಲಕಮಣಿ ಗಾನ ಕೋಗಿಲೆ ಶುದ್ಧರತ್ನ ಶಾಪನಗ್ರ ಸಮರ್ಥವುಳ್ಳತಿರ್ತಕ್ಕಂಥ ಲಿಂಗೈಕ್ಯ ಪರಮ ಪೂಜ್ಯ ಸ್ವಪ್ರಿ ಬ್ರಹ್ಮನಿಷ್ಠ ಸದ್ಗುರು ಮನಮಿ ಮನಗಂಡೇಶ್ವರಪ್ಪಂಗಳ ದಿವ್ಯ ಚರಣಕ್ಕೆ ಕೂಡ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಪುಣ್ಯಪಾವನ ಕ್ಷೇತ್ರನಾದಂತ ಯಾವ ಕುಮಟಾ ಗ್ರಾಮದಲ್ಲಿ ಗ್ರಾಮದ ಒಡೆಯನಾಗಿ ಸಕಲ ಭಕ್ತಾದಿಗಳಿಗೆ ತನ್ನಂಗೈದಲ್ಲಿಟ್ಟುಕೊಂಡು ರಕ್ಷಣೆ ಮಾಡ್ತಿರ್ತಕ್ಕಂಥ ಗ್ರಾಮ ರಕ್ಷಕ ತಂದೆನಾದಂತ ಉರಿಮಾರಿ ದೇವರ ಉಗ್ರಗಂಡ ದೇವರ ಹರಿವ ಹಾನಿನ ಗಂಡ ಉರಿವ ಕಿಚ್ಚಿನ ಗಂಡನಾದ ಗಾಂಧಿಕೋರರ ದೇವರ ಗಾರುಡ ವಿದ್ಯೆಯ ದೇವರನಾದಂತ ತಂದೆನಾದ ವೀರೇಶ್ವರ ಮುತ್ತನ ದಿವ್ಯ ಚರಣಕ್ಕೆ ಕೂಡ ಅನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಬಹಳೇನು ಮಾತಾಡಂಗಿಲ್ಲ ಬಂಧುಗಳೇ. ಹೌದು, ಇವತ್ತಿನ ದಿವಸ ಎಷ್ಟು ಮಂದಿ ನಮ್ಮ ಕುಮಟಾ ಬೀರದೇವರ ಮುತ್ತನ ಪೌಳ್ಯಾಗ ಕೂಡಿರಿ. ಹೌದು, ಈ ಪಂಚ ಯಾತ್ರಾ ಕಮಿಟಿಯವರಾಗಲಿ ಸುತ್ತಮುತ್ತ ಊರಿನಿಂದ ಧಳ್ಳಿನ ಹಾಡಿಕೆ ಕೇಳಕ್ಕೆ ಬಂದಂತ ಎಲ್ಲ ತತ್ವಜ್ಞಾನಿಗಳಿಗೆ ಕೂಡ ಹೌದು, ಅವರೆಲ್ಲರ ಮಂದಿ ಎಲ್ಲ ನನ್ನ ತಾಯಿ ತಂದೆಗಳಿಗೆ ಗುರು ಹಿರಿಯರಿಗೆ ಸರದಾಡಿ ಹಾಡಿಕೆಗೆ ಬಂದಂತ ಖ್ಯಾತ ಅನಭಾವಿ ಕಲಾವಿದರಿಗೆ ಹೌದು, ತಮ್ಮೆಲ್ಲರ ಹೃದಯಾತ್ಮದಲ್ಲಿ ಸದಾನ ಕಾಲ ಜಾಗೃತ ರೂಪದಿಂದ ವ್ಯಾಪಿಸಿಕೊಂಡಂತ ಚೈತನ್ಯ ಪರಮಾತ್ಮನಿಗೆ ಕುಂಬಾರಿ ಘೇನಶುದ್ಧ ಮುತ್ತನ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳಿ ಒಂದೇ ಒಂದು ವಿಶೇಷ ಮಾತು ಹೇಳೋದು. ಇದು ಪುಣ್ಯ ಭೂಮಿಯಿಂದ ಮಾತು ಹೇಳೋದದ. ಹೌದು, ಏನಪ್ಪ ಅದು ಮಾತ? ಈ ಕುಮಟಾ ಪುಣ್ಯ ಕ್ಷೇತ್ರದ ಈ ಜಾಗಿನ ತಾಕತ್ ಏನದ? ಹೌದು, ಏನಪ್ಪ ತಾಕತ್? ಒಂದೇ ಮಾತು ಹೇಳೋದು ಏನದ ಅಂದ್ರೆ ಇದು ಬೀರದೇವರ ಮತ್ತೆ ತುಳಿದ ಭೂಮಿ ಅದ. ಹೌದು, 3-4 ವರ್ಷದ ಹಿಂದೆ ಕೊರೋನಾ ಆಗಿ ಹೋಯ್ತು. ಹೌದು, ಎಷ್ಟು ದೇವರ ಗುಡಿಗಳಿದ್ದು ಭಾರತ ದೇಶದೊಳಗೆ ಎಲ್ಲಾ ದೇವರ ಗುಡಿಗಳ ಬಾಗಿಲ ಬಂದಾಗಿವು. ಹೌದಾ, ಒಂದು ದೇವರ ಗುಡಿ ಬಾಗಿಲ ತೆರೆದಿತ್ತ. ಹೌದು, ಖರೆ ಕೊರೋನಾ ಪೀರಿಯಡ್ ಒಳಗ ಪೂಜಾರಿ ಬಂದು ನೋಡತ್ತನ ತನ್ನ ಪೂಜೆ ತಾನೇ ಮಾಡ್ಕೊಳಂತ ಜಗತ್ತದಾಗ ದೇವರು ಎಲ್ಲರಿದ್ರು ಕುಮಟಾ ಪುಣ್ಯ ಕ್ಷೇತ್ರ
ಅಂತ ಮಹತ್ವದ ಬಂಧುಗಳೇ. ಹೌದ್ 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 ಅಂತ ಜಗತ್ತಿನಾಗ ಶಿಪ್ಪಟ್ಟಿಗೆ ಆದಂತ ಭೂಮಿ ಅದ. ಅಷ್ಟೇ ಅಲ್ಲ, ನಮ್ಮ ಸದ್ಗುರು ಮನಗೋಡ ಮುತ್ಯ ಮತ್ತು ಕಂದಲಗೈ ಬೀರಪ್ಪ ಕಾಕರದು ಕೊನೆ ಹಾಡಿಕೆ ಆಗೋದು ಜಾಗದ ಇದು. ಹೌದ್ ಹೌದು ಇದೇ ಲಾಸ್ಟ್ ಈ ಜಾಗದ ಕೊನೆ ಹಾಡಿಕೆ ಆಗೋ ಜಾಗದ. ಹೌದ್ ಹೌದು ಅಂತ ಪುಣ್ಯ ಕ್ಷೇತ್ರದ ಇಂಥ ಪುಣ್ಯ ಕ್ಷೇತ್ರದಾಗ ದಯವಿಟ್ಟು ಯಾರು ಗದ್ದಲ ಮಾಡಬೇಡ್ರಿ. ಹೌದು. ಅಣ್ಣ ತಂಗಿಗೆ ಹುಡುಕಿ ಬಹಳ ಹಿಂದದಾಗ ಭಂಡಾರ ಕೊಟ್ಟಿವ್ರಿ ಅಂದ್ರ ಈ ಪುಣ್ಯ ಕ್ಷೇತ್ರದಾಗ ತೀರ ದೇವ್ರ ನಿಮ್ದು ಎಲ್ಲರ ಆಶೀರ್ವಾದ ನಮ್ಮಾಗಿತ್ತಂದ್ರ ಎಲ್ಲ ತಂಗಿಗೆ ಜಯ ಆಗುತ್ತದ, ಎಲ್ಲ ಅಣ್ಣಗೆ ಜಯ ಆಗುತ್ತದ. ಧರ್ಮದ ಕಡೆ ನಿಮ್ಮ ಕೈಯಾಗ ಇವತ್ತು ತಂಗಿ ಸಂಗಟ ಹುರುಪಿಲಿ ಹಾಡಿಕೆ ಮಾಡೋದು ನಮ್ಮ ಕೆಲಸ. ಹೌದ್ ಹೌದ್ ಹೌದು ಅದಕ್ಕೆ ಬಹಳ ಮಾತಾಡೋದಾರ. ಆ ತಂಗಿದು ಮತ್ತ ತಮ್ಮ ಬಂದ ನೀವು ಇವತ್ತು ಈ ಸ್ಟೇಜಿಗೆ ಹೌದು ಅಕ್ಕ ತಂಗಿದು ಏನೇನು ವಾದ ನಡೀತದ ಹೌದು ಕರೆ ಈ ಕಡೆ ಅವ ಬ್ಯಾಡ ನೀನೇ ಈಗ ಅಣ್ಣನ ಸಂಗಟ ತಕರಾರ ಅಂದ್ರ ವಿಷಯ ನಡೀತದ. ಹೌದ್ ಹೌದು ಅದಕ್ಕೆ ಬಹಳ ಮಾತಾಡಿದಾರ. ನಾಲ್ಕು ನೋಡಿ ಸತ್ಯ ಸುಂದರ ಚಾಲ ಹಾಡಿ ತಂಗಿಗೆ ಪಾಳೆ ಹೊಕ್ಕದ. ದೈವದವ್ರ ಕಮಿಟಿಯವ್ರಿಗೆ ಒಂದು ಮಾತು ಕೇಳೋದ್ರ ಟೈಮ್ ಬಹಳ ಆಗ್ಯದ. ಹೌದ್ ಹೌದು ಏನು ಕೇಳಿದ್ರಪ್ಪ ದೈವದವ್ರು ಏನಾರ ಒಂದು ವಿಷಯ ಇಡ್ರಪ್ಪ, ನೀವೆಲ್ಲಾರು ಒಂದು ವಿಷಯ ನೀವೇ ಹೇಳಿದ್ರೆ ವಿಷಯ ಇಡ್ಲಿಕ್ಕೆ ಬರ್ತದ. काय करायचं काका, नवीन विषय काय ठेवायचं का तुम्हीच ठेवणार आहे? ಹೌದ್ ಹೌದು ಹೌದು ಹಲೋ ಹಲೋ ಶಾಂತ್ ಶಾಂತ್ ಒಂದ್ ನಿಮಿಷ ಶಾಂತ. ಹಲೋ, ಈ ದೈವದ ಭಕ್ತ ಒಂದೇ ಆಶೆ ಅದ. ಏನಾಗ್ರಿಪ್ಪ ಅದು ನೀವು ಯದುವಿ ಪುರಾಣ ಪುಸ್ತಕ ಏನ್ ಹೇಳ ಭಕ್ತ ಹಾಲ್ ಮತ ಕೌರವರು ಪಾಂಡವರು ಸಂತ ಮಹಾತ್ಮ ಇವು ಅಜ್ಜ ಬದ್ ಬೇಡ. ಭಕ್ತ ಅಮುಕ್ಷಿತ ಹ್ಯಾಂಗ್ ಪವಾಡ್ ಮಾಡ್ಯಾನ ಪರಮಾತ್ಮ ಮ್ಯಾಗ ಪರಮಾತ್ಮ ತಗೊಂಡು ಹ್ಯಾಂಗ್ ಕೆಳಗೆ ಇಳ್ದಾನ ಅವ ಏನೇನ್ ಪವಾಡ್ ಮಾಡ್ಯಾನ ಅವು ಪವಾಡ್ ನೀವು ಈ ದೈವಕ್ಕೆ ಖೂನಿಲ್ಲ. ಇವು ಈಗಿನ ಸತಿ ಪಿಡಿಗೆ ಖೂನಿಲ್ಲ. ಈ ಪಿಡಿಗೆ ಖೂನ್ ಹಾಕಲಾಗ ಭಕ್ತ ಅವ್ರ ಮಹಲಿಂಗರಾಯ ಬೀರ್ ದೇವ್ರ ಏನ್ ಮಾಡ್ಯಾನ ಇವ ಸೋಮಲಿಂಗ ಮತ್ತು ಅಮೋಕ್ಷಿತ ಏನೇನ್ ಕೀರ್ತಿ ಮಾಡ್ರಿ ತೆಲಗ್ ಬಂದು ಅದೇ ಹೇಳಬೇಕು. ಅದಕ್ ಬಿಟ್ಟು ನಾವು ಕೌರವರು ಪಾಂಡವರು ಶ್ರೀಕೃಷ್ಣ ಪರಮಾತ್ಮ ಸಾಧು ಸಂತ ಕಬೀರ್ ದಾಸ ತುಕಾರಾಮ ಏಕನಾಥ್ ಮಹಾರಾಜ್ ಇವು ಯಾನ್ ಮಹಾರಾಜ್ ಬೇಡ. ಭಕ್ತ ಹಾಲ್ ಮತದೇ ಪತ್ತ ಇದು ವಿಷಯ ಎದು ಇಡಾಗಿಲ್ಲ. ಹೌದ್ ಹೌದು ಆ ವಿಷಯ ಈ ವಿಷಯ ಹೆಚ್ಚು ಮಾಡಿ ತೋರ್ಸೋದಿಲ್ಲ. ಅವ್ರ ಮಹಲಿಂಗರಾಯ ಬೀರ್ ದೇವ್ರ ಹೆಚ್ಚು ಮಾಡಿ ತೋರಿಸ್ಬೇಕು, ನೀವು ಅಮೋಕ್ಷಿತ ಸ್ವಾಮಿನಿಗೆ ಹೆಚ್ಚು ಮಾಡಿ ತೋರಿಸ್ಬೇಕು. ಈ ದೈವದಿಂದ ನಮ್ ಕೈ ವಿನಂತಿ. ಆಗಲಿಪ್ಪ ಧನ್ಯವಾದಗಳು. ಹೌದ್ ಹೌದು ಯಾವ ನಮ್ಮ ಕುಮಟಾ ಕ್ಷೇತ್ರದ ಕಮಿಟಿಯವರು ಇವತ್ತ ಹೌದ್ ಹೌದು ಏನ್ ಮಾಡಿದಿರಪ್ಪ ಇದು ಭಂಡಾರ ಒಡೆಯನ ಜಾತ್ರದ ಒಟ್ಟು ಶಿಪ್ಪಟ್ಟಿಗೆ ನಡೀಲತ್ತಾರ ಅವರು. ಹೌದ್ ಹೌದು ಮತ್ತೊಂದೇನ ಹೇಳಿದ್ ಹೇಳ ಅದಕ್ಕೆ ನಮ್ಮ ಯೋಗಿನಾದ ಅನುಶುದ್ಧ ಮತ್ತೆ ಕೈಲಾಸದಾಗ ಏನ್ ಮಾಡಿದ್ದ 15 ಗುರುನಾಥನ ಸೇವೆ ಮಾಡಿ ಆ ಗುರುನಾಥನ ಆಶೀರ್ವಾದ ಪಡ್ಕೊಂಡು ಯಾವ ರೀತಿಯಿಂದ ಧರಿಗಿಳಿದ ಬರ್ತಾನ ಅನ್ನೋದು. ಯಾಕಂದ್ರೆ ಟೈಮ್ ಬಹಳ ಆಗ್ಯದ. ಇದು ಪದ್ಯ ಹಾಡಿ ಕ್ಯಾಲಿ ಹಾಡಿ ತಂಗಿಗೆ ಪಾಳೆ ಹೊಕ್ಕದ. ಇಸೆ ಹತ್ತು ಗೊತ್ತದ ಮಾತಾಡಂಗಿಲ್ಲ ಹಿಂಗಿಲ್ರಿ. ಹೌದ್ ಹೌದು ಇಸೆ ತಾನೇ ಹತ್ತು ಗೊತ್ತದ. ಹೌದು ಕರೆ ನೀವು ಬರೇ ನಿಮಗೊಂದು ವಿನಂತಿ ಅದ, ಸ್ಟೇಜಿಗೆ ಯಾರು ಬಂದು ನೀವು ಪ್ರಶ್ನೆ ಮಾಡಿದ್ರೆ ಅಂದ್ರೆ ನಿಮ್ ಪ್ರಶ್ನೆಗೆ ಉತ್ತರ ಹೇಳಾಟ ಕೋತ ನಮ್ದಿಲ್ಲ ಪೈಲಾನೆ ಕೈ ಜೋಡಿಸಿ ನಮ್ದು ವಿನಂತಿ. ಹೌದ್ ಹೌದು ನೀವು ಯಾರು ಪ್ರಶ್ನೆಗೆ ಸ್ಟೇಜಿಗೆ ಬಂದು ಪ್ರಶ್ನೆ ಮಾಡಬೇಡ್ರಿ, ಟೈಮ್ ಹಾಳಾಗುತ್ತದ. ತಂಗಿ ಯಾನ ಕೇಳ್ತಾವ ಅಣ್ಣ ಬಿಡಿಸ್ಬೇಕು, ಅಣ್ಣ ಯಾನ ಕೇಳ್ತಾವ ತಂಗಿ ಬಿಡಿಸ್ಬೇಕು. ಹೌದು ಇವರು ಇಬ್ಬರದಾಗಿ ಯಾರು ಖರೆ ಮಾತಾಡ್ಯಾರ ಯಾರು ತಪ್ಪು ಮಾತಾಡ್ಯಾರ ಧರ್ಮದ ತಕ್ಕಡಿ ದೈವ ಹೇಳಬೇಕು. ಹೌದ್ ಹೌದು ನೀವು ಕಾಟ ಹೌದಲ್ಲ? ಹೌದು ಅದಕ್ಕೆ ಬಹಳ ಮಾತಾಡಿದವರು ನನ್ನ ಅಂಶದ ಮತ್ತೆ ಕೈಲಾಸದಾಗ ಗುರುನಾಥನ ಸೇವೆ ಹೆಂಗ ಮಾಡದನ್ನೋದು ಆ 4 ನುಡಿ ಚಾಲ ಹಾಡ್ತು. ಅದಕ್ಕೆ ದೈವದವರು ಶಾಂತ ರೀತಿಯಿಂದ ಕೂತ ಕೇಳಬೇಕಂತ ಕೇಳ್ಕೊಳ್ಳೋದಂತೆ. ಈಶ್ವರ ಕಟ್ಟಿ ಕಲ್ಲಕರ್ಜೋರ್ ಅವರು ಕೂಡ 21 ರೂಪಾಯಿ ಕಾಣಿಕೆ ಕೊಟ್ಟಾರ. ನನ್ನ ಗುರು ಬೀರ ದೇವರ ಸದಾನಕಾಲ ಅನುಗ್ರಹಿಸಲಿ, ಗುಡ್ಡದೋಡಿ ಅಂಶದ ಮತ್ತೆ ಆಶೀರ್ವಾದ ಸದಾನಕಾಲ ಇರಲಿ ಬೇಡ್ಕೊಂಡು ಕೊಟ್ಟಂತ ಕಾಣಿಕೆಯನ್ನು ಸ್ವೀಕರಿಸ್ತೀವಿ. ಸ್ಟೇಜ್ ಬಂದು ಯಾರು ಬಿ ಪ್ರಶ್ನೆ ಅನ್ ಕೇಳ್ಬೇಡ್ರಿ. ಮತ್ ದುಸರಾ ಮಾತ ಸ್ಟೇಜಿಗೆ ಬಂದು ಫಕ್ತ್ ನಿಮ್ಗೆ ಇದೊಂದು ಸಂದ ಅದ್ರದ್ದು ಏನ್ ಬಕ್ಷಿಸ್ ಮಾಡೋದು ಒಂದೇ ಸಂದ. ಬಾಕಿ ಸಂದಿಗೆ ನಿಮ್ಗೆ ಲಿಸ್ಟ್ ಮಾಡೋದು ನಾವು 2 ಮನುಷ್ಯರು ಕುಂದಿರ್ತೀವಿ ಲಿಸ್ಟ್ಗೆ ಹೆಸರ. ಬಾಕಿ ಟೈಮ್ ಭಾಳ ಹೋಗ್ಯದ. ರೊಕ್ಕ ಭರ್ಪೂರ್ ಕೊಟ್ಟಿದ್ದೀವಿ. ಹಾ ನಾವು ರೊಕ್ಕ ಭರ್ಪೂರ್ ಕೊಟ್ಟಿದ್ದೀವಿ. ಏನು ಹುಂಚಿಕಪ್ಪ ಇಲ್ಲ ನಮ್ಮ ಎಲ್ಲ ದೈವ ಬಾರ ಬಂದಿದ್ದಾರೆ. 18 ಬಗಡಿ ಜಾತಿ ಕೂಡಿ ಜಾತ್ರೆ ಮಾಡೋದು. ಇದು ಒಂದೇ ಧರ್ಮ ಜಾತ್ರೆ ಇಲ್ಲ. ಅದ್ರ ಕಲಾಗ ನೀವು ಅವ್ರಿಗೆ ಪ್ರಶ್ನೆ ಕೇಳಾದೆ ಈಗ ಬಿಡುದಿಲ್ಲ. ನೀವು ಈಗ ಪೈಲ ಅವ್ರಿಗೆ ಪ್ರಶ್ನೆ ನೀವು ಕೇಳೋದು, ಅವ್ರು ನಿಮ್ದು ಬಿಡುಗಡೆ ಮಾಡೋದು, ಅವ್ರು ಕೇಳೋದು ನೀವು ಬಿಡುಗಡೆ ಮಾಡೋದು.
ಈ ಒಟ್ಟ ಯಾರು ಮಾತಾಡಲ್ಲ ಪ್ರಶ್ನೆ ಕೇಳೋದು ಕುಂಡ್ರದ ಅಟ್ಟೆ ಮತ್ತೆ ಹೇಳ್ತೀನ್ರಿ. ಒಟ್ಟ ಉದ್ದ ಮಾಡುವರು ಉದ್ದ. ನೋಡ್ರಿ ನಿಮ್ಮ ಭಾಗಕ್ಕೆ ಬಂದಿದ್ದೇವು, ನಿಮ್ಮ ಪುಣ್ಯ ಭೂಮಿಗೆ ಬಂದಿದ್ದೇವು. ಹೌದು तुम्ही कसा बोलता आम्ही तसं करतो. ಒಂದೇ ಪ್ರಶ್ನೆ ಕೇಳೋದದ. ಏನು ಕೇಳಿದ್ರಿಪ್ಪ? ಏನ ಕೇಳೋದದ? ಹೌದು ಹೌದು ಏನು ಕೇಳೋದು? ಇವಾಗಿನ ನಮ್ಮ ಶುದ್ಧ ಮತ್ತೆ ಹ್ಯಾಂಗ ಸಿದ್ಧಟಿಗೆ ಜಗತ್ತದಾಗ ಮಾಡದ, ಹೌದು ಅದರಂತೆ ಶುದ್ಧ ಮಹಾಲಿಂಗರಾಯ ಮುತ್ತನ ಜಗತ್ತದಾಗ ಸಿದ್ಧಟಿಗೆ ಮಾಡದ. ಹೌದು ಹೌದು ಹೌದಿಲ್ಲ? ಹೌದು ಮಹಾಲಿಂಗರಾಯ ಮುತ್ತಾಗಿ 4 ಮಂದಿ ಮಕ್ಕಳದಾರ. ಹೌದು ಹೌದು ಹೌದಿಲ್ಲ? ಹೌದು ಗುರುನಾಥನಲ್ಲಿ ಹಗಲಿಗಳು ದುಡ್ದಾನ ಸಿದ್ಧ ಮಹಾಲಿಂಗರಾಯ ಮುತ್ಯ. ಇಲ್ಲಿ ನೋಡ್ರಿ ಗುಡ್ಯಾಗ ಮುತ್ಯ. ಹೌದು ಅವನ ಬಳಿ ದುಡ್ದಾನ. ಹೌದು ಪರಿಪರಿದಿಂದ ಗುಡ್ಯಾಗಿದ್ದವ ಕಾಡ್ಯಾನ. ಹೌದು ಬೋರಾಡ ಮತ್ತೆ ಕಾಯಣ ಅಂದರೂ ಕೂಡ ನಿನ್ನ ಆಶೀರ್ವಾದ ಒಂದೇ ನನಗಿರ್ಲಿ ಅಂತೇಳಿ ಅವ್ ಎಟ್ಟು ಕಾಡಿದ್ರು ಸಾಣಿಗೆ ಬೇರಾಗಿ ದುಡಿದು 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 ಹುಲಿಗಿಣ್ಣ ತಂದು ಗುರುನಾಥ ಗುಣಿಶನ ಜಗತ್ತದಾಗ ಸಿದ್ಧಟಿಗೆ ಮಾಡ್ದ. ಹೌದು ಹೌದು ಹೌದಿಲ್ಲ? ಹೌದು ಮಹಾಲಿಂಗರಾಯ ಮುತ್ಯ ಮಕ್ಕಳಿಲ್ಲಾರ್ದವ್ರಿಗೆ ಮಕ್ಕಳು ಕೊಟ್ಟಾನ. ಹೌದಾ? ಯಾರು ಏನು ಹೇಳ್ತಾರ ಅವ್ರಿಗೆ ಸಿರಿ ಸಂಪತ್ತಿ ಹಿಂಗೆಲ್ಲನೇ ಕೊಟ್ಟಾನ. ಹೌದು ಯಾರೇನು ಬೇಡ್ತಾರೆ ಯಾರೇನು ಇಚ್ಛಾ ಮಾಡ್ತಾರ ಅದು ಕೊಟ್ಟಾನ. ಸಿದ್ಧ ಮಹಾಲಿಂಗರಾಯ ಮುತ್ಯಾಗ 4 ಮಂದಿ ಮಕ್ಕಳದಾರ. ಹೌದಾ? 4 ಮಂದಿ ಮಕ್ಕಳು ಇರ್ಲಿಕ್ಕಾಗಿ ಹೌದು ಯಾವ ಜಗ್ಗಿನ ಬುಳ್ಳಪ್ಪ ಮುತ್ಯ, ಹೌದು ಹೌದು ಇವ 5ನೇದವ ವರುವಿನ ಮಗ ಅಂತೇಳಿ ಕರೀತಾರ. ಹೌದು ಹೌದು ಎಲ್ಲರಿಗೆ ಮಕ್ಕಳು ಕೊಟ್ಟವದಾನ. ಹೌದಾ? ಕರೆ ಜಗ್ಗಿನ ಬುಳ್ಳಪ್ಪ ಮುತ್ಯಾಗ ನಾನು 5ನೇ ವರುವಿನ ಮಗ ಆಗಿ ಜಗತ್ತದಾಗ ಕೀರ್ತಿ ಮಾಡ್ತೇನೆ. ಮಹಾಲಿಂಗರಾಯ ಮುತ್ತನ 5ನೇ ವರುವಿನ ಮಗ ಆಗಿ ಹುಟ್ಟಬೇಕಂದ್ರೆ ಹಿನ್ನೆಲೆ ಅಂತ ಕಾರಣ ಏನದ? ಹೌದು ಹೌದು ಎಲ್ಲರಿಗೆ ಮಕ್ಕಳು ಕೊಟ್ಟನ, ಅವ್ರಿವ್ರಿಗೆ ಮತ್ತೊಬ್ಬರಿಗೆ ನನ್ನ ವರುವಿನ ಮಕ್ಕಳು ಅಂತ ಅನ್ಬೇಕಾಗಿತ್ತು. ಜಗ್ಗಿನ ಬುಳ್ಳಪ್ಪ ಮುತ್ತೆಗೆ ನನ್ನ ವರುವಿನ ಮಗ ಆಗಿ ಹುಟ್ಟಿ ಬಾ ಅನ್ಬೇಕಂದ್ರ ಹಿಂದ ಅಂತ ಉಪಕಾರ ಏನಾಗಿತ್ತು ಮಹಾಲಿಂಗರಾಯ ಮುತ್ತನ ಮ್ಯಾಗ? ಹೌದು ಹೌದು ಇವನೇ ಹುಟ್ಟಿ ಬರ್ಬೇಕಂದ್ರ ಅಂತ ಉಪಕಾರ ಅಂತ ಮಹಾಲಿಂಗರಾಯ ಮುತ್ತನ ಮ್ಯಾಗ ಯಾರು ಬೇಕಲ್ರಿ? ಹೌದು ಅಂತ ಉಪಕಾರ ಏನಾಗಿತ್ತು ಅನ್ನೋದು ತಂಗಿ ಹೇಳುತ್ತಾಳ. ಹೌದು. ಅದಕ್ಕ ಇವತ್ತು ಅನುಭವದಿಂದ ಸಿದ್ಧಟಿಗೆ ವಿಷಯ ಬಿಟ್ಟು ಬೇರೆ ಇಲ್ಲ. 10 ನಿಮಿಷ 5 ನಿಮಿಷ ನಾವು ಮಾತಾಡ್ತೇವೆ. ಹೌದು ಹೌದು ಕರೆ ಏನ ಕೇಳ್ಯಾರ, ಏನ್ ವಿಷಯ ಹೇಳ್ತಾನ, ಇವ ಏನ ಕೇಳ್ಯಾನ, ಯಾನ ಹೇಳ್ತಾನ ಅನ್ನೋದು ಬರೇ ತೂಕ ಮಾಡೋದಟ್ಟೆ. ಹೌದು ಹೌದು ಅದಕ್ಕೆ 4 ನುಡಿ ಸತ್ಯ ಸುಂದರ ಚಾಲ ಹಾಡಿ ನನ್ನ ತಂಗಿಗೆ ಪಾಳೆ ಹೊಕ್ಕದ ದಯದವರು ಶಾಂತ ರೀತಿಯಿಂದ ಕೂತ ಕೇಳಬೇಕಂತೆ ತಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿ. ಆಗ್ಲೇಪ್ಪ ಗುರು.